ಶಿವರಾಮ ಲೇ ಶಿವರಾಮ, 4 ಬಾರಿ ಜನಪ್ರತಿನಿಧಿಯಾಗಿ 5ನೇ ಬಾರಿಗೆ ವಿಧಾನಸೌಧದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಸೋಲಿಲ್ಲದ ಸರ್ದಾರನೆಂದು ಪ್ರಖ್ಯಾತ ಪಡೆದ ಈ ಪ್ರತಾಪ ಗೌಡನಿಗೆ ನಿಮ್ಮಿಂದ ಸವಾಲ. ಶಿವರಾಮ, ನಿನ್ನ ತಮ್ಮನಿಗೆ ಕೊಟ್ಟ ನಾ ಸಂಸ್ಕಾರವನ್ನು ಮರಳಿ ಕೊಡಿಸಿದ. ಇನ್ನು ನಿನ್ನ ಕಿರಿಯ ತಮ್ಮ ಮೋಹನ ನಾ ಮಾಡುವ ವ್ಯವಹಾರವೆಲ್ಲ ತಿಳಿದು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ. ನಮ್ಮ ತಾಲೂಕಿನ ಜನ ನನ್ನ ಮೇಲಿಟ್ಟಿರುವ ವಿಶ್ವಾಸವನ್ನೆಲ್ಲ ಹುಸಿಗಿಡಿಸುತ್ತಿರುವ ನಿಮ್ಮನ್ನು ಸುಮ್ಮನೆ ಬಿಡ್ತಾನೆ ಎಂದು ತಿಳಿದುಕೊಳ್ಳಬೇಡ. ನಿಮ್ಮ ಮಣಿತಾಣದ ಮೇಲೆ ಪೊಲೀಸ್ ನಾಯಿಯನ್ನು ಚೂಬಿಟ್ಟು ನಿಮ್ಮನ್ನು ಕಚ್ಚಿಸದೆ ಹೋದರೆ ನನ್ನ ಹೆಸರು ಪ್ರಖ್ಯಾತ ಪಡೆದ ಪ್ರತಾಪ್ ಗೌಡನೇ ಅಲ್ಲ. ಗಡಿಬಿಡಿ, ಗಡಿಬಿಡಿ. ಬಿಡಿ, ನನಗ ಬೀಡಿ ಕೊಟ್ಟಿಲ್ಲ ನಿನಗೆ. ಗಡಿಬಿಡಿ. ಆಯ್ತು, ಎಷ್ಟೊತ್ತಾದರೂ ಆ ಮೇಣಿಗೆ ಏಕೆ ಬಂದಿಲ್ಲ? ಯಪ್ಪ ಕರ್ಯಾಕ್ ಕಳ್ಸಿನ್ರಿ, ಬಂದಿಲ್ರಿ. ಬಂದ್ರು ಬರ್ಬೋದ್ರಿ ಅಪ್ಪ. ಯಾರ್ಲೇ ಅವನು? ಆಳ್ ಮಗ ಚೆನ್ನ ರೀ, ಕಳ್ಯಾಕ್ ಕಳ್ಸಿನ್ರಿ. ಬಂದ್ರು ಬರ್ಬೋದ್ರಿ ಅವ.
ತಪ್ಪು ಮಾಡಿದರೆ ನನ್ನನ್ನು ಸ್ಟೇಷನ್ಗೆ ಒಯ್ದು ಶಿಕ್ಷೆ ಕೊಡಬೇಕಾಗಿತ್ತು. ಆದರೆ ಅದನ್ನು ಬಿಟ್ಟು ಎಂತ ಶ್ರೀಮಂತರ ಕೈ ಚೀಲವಾಗಿ ಇವರ ಮನೆಗೆ ಕರೆದುಕೊಂಡು ಬಂದೀಯಾ? ನೀನಂತ ಸಿಕ್ಕಂಡಿ ಇರಬೇಕು. ಸಿಕ್ಕಂಡಿ ಅಶೋಕ, ಸಿಕ್ಕಂಡಿ ಅಂತ ಸೊಕ್ಕೇರಿ ಮಾತಾಡ್ತಾನ ಅಶೋಕ. ಕಟ್ಟಿ ಹಾಕೋ ಮಗನನ್ನ. ಅಶೋಕ, ಮುಖ್ಯಮಂತ್ರಿಗೆ ಪತ್ರ ಬರೆದ ನೀನೇ ತಾನೇ? ಹೌದು, ಹೌದನೇ ಶರದ್ರಾಜ್? ಪತ್ರ ಬರೆದವಳು ನಾನೇ. ಬರಗಾಲ ಪೀಡಿತ ಜಿಲ್ಲೆ ಎಂದು ಸರ್ಕಾರ ಘೋಷಣೆ ಮಾಡಿದ್ದರೂ ಕೂಡ ಯಾವ ರೈತರಿಗೂ ಹಣ ಕೂಡ ಜಮಾ ಆಗಿಲ್ಲ. ಅದಲ್ಲದೆ ಕಳೆದ 2 ವರ್ಷದಿಂದ ಒಂದೇ ಒಂದು ಆಶ್ರಯ ಮನೆಯೂ ಕೂಡ ಬಂದಿಲ್ಲ. ಇದು ಸರ್ಕಾರದ ತಪ್ಪು ಅಥವಾ ಜಿಲ್ಲೆಯ ಅಧಿಕಾರಿಗಳ ತಪ್ಪು ಎಂದು ಮುಖ್ಯಮಂತ್ರಿಗೆ ಪತ್ರ ಬರೆದೆ ಇದರಲ್ಲಿ ಹೇಳಿದ ತಪ್ಪು. ಲೇ ಮೋಹನ, ಬಡ್ಡಿ ಮಗನ, ಈ ಜಿಲ್ಲೆಯಲ್ಲಿ ಏನೇ ತೊಂದರೆ ಆದರೂ ನನಗೆ ತಿಳಿಸಬೇಕು. ಅದನ್ನೆಲ್ಲ ಬಿಟ್ಟು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಲ್ಲ ಮಾಡುವ. ಶರತ್, ಪತ್ರ ಬರೆದವನ ಕೈಯನ್ನು ಕತ್ತರಿಸಿ ಹಾಕು. ಸರ್, ಇವನ ಜೀವನಕ್ಕೆ ಏನಾರ ಅಪಾಯ ಆದರೆ ನನ್ನ ನೌಕರಿಗೆ ಅಪಾಯ ಆಗುತ್ತದೆ. ಅಶೋಕ, ಇವನು ಸತ್ತು ನಿನ್ನ ನೌಕರಿ ಹೋದರೆ ನಿನಗೆ 20 ಎಕರೆ ಆಸ್ತಿ ಹಚ್ಚಿ 5 ಕೋಟಿ ಹಣ ಕೊಡ್ತೇನೆ. ಗಡಿಬಿಡಿ ಅಶೋಕನಿಗೆ ಹಣ ಕೊಟ್ಟು ಕಳಿಸೋ. ಆಯ್ತ್ರಿ ಅಪ್ಪ, ಕರ್ಕೊಂಡಿಸದೆ. ಸಾಹೇಬ್ರೆ, ನಾನಿನ್ನು ಬರ್ತೇನೆ. ಬಿಸಿ ಬಾಯನ್ನ ಹೋಗೋಣ. ಗಾಡ್ದವ್ರಿ ಗಾಡಿ ಹುಡುಗಿ ನಡೋ ತಿಂದ ನೋಡ್ರಿ ಮತ್ ರೊಕ್ಕ ಗಾಡಿ ಬಿಡಿ ನೋಡು ಏನ ತಿಂದೇನ್ ರೊಕ್ಕ ಅದ್ರೊಳಗ ಮತ್ ಬಾ ಕೊಟ್ರ ಮತ್ ನಾ ಇಂಡಿ ಚೀಲ ತರ ಹೋಗ್ತೀನಿ ಒಳಗ ತುಂಬ್ಕೊಂಡ್ ಬರ್ತದೆ. ನೀ ಎತ್ತಿಲ್ಲದ ನಾಯಿಗಳ ಏ ಪ್ರತಾಪಗೌಡ, ಪಾಪಿನ ಮಗನೇ, ಸರ್ಕಾರದ ಸವಲತ್ತೆಲ್ಲ ನುಂಗಿ ನೀರು ಕೊಡದು ಇಂತ ಕಾಗಿ ಕದಿಮರೆಲ್ಲ ಖರೀದಿ ಮಾಡಿ ಬಡವರ ಮೇಲೆ ದರ್ಪ ತಪ್ಪಾಗಿ ತೋರಿಸುವ ನಿನ್ನ ಕೈಗಳನ್ನು ಕೊಟ್ಟಿ ಪುಡಿ ಮಾಡೋರು ನನ್ನನ್ನ ಕರಕ್ಕೆ ಕಂಕಣ ತೊಟ್ಟು ಕಾಳಿಂಗ ಸರ್ಪನಾಗಿ ಬಂದು ನಿನ್ನನ್ನು ಕಚ್ಚಿ ಕಚ್ಚಿ ಸಾಯಿಸದೆ ಬಿಡಲಾರು. ಕಚ್ಚಿ ಕಚ್ಚಿ ಸಾಯಿಸಲೇ ಬಿಡಲ್ಲ. ಲೇಪದ ಹಬ್ಬ ನಡೆದಿ ಸಹಸ್ರ ಪ್ರತಾಪ್ ಗೌಡನ ಜಾಯ ಮನೆಯಲ್ಲಿ ಬಂದಿಲ್ಲ. ಆ ನಿನ್ನ ಕಾಳಿಂಗ ಸರ್ಪ ಬರುವ ಕಾಳಿಂಗನ ಹಣ್ಣನ್ನು ಅಲ್ಲ ಕೆತ್ತು ಮೈಸಾನ ಕರೆದಿದ್ದರೆ ನಾವು ಸೇರಿಟ್ಟ ಸೋದರನೇ ಅಲ್ಲ. ಸರಿಲೇ ಆ ನಿನ್ನ ಅಣ್ಣನನ್ನ ಆ ಕಾಳಿಂಗನ ಲೇ ಶರತ ಪ್ರತಾಪ,
ಗಂಟೆ ಬಾ ಅಂತ ಫೋನ್ ಹಚ್ಚಳ್ರಿ. ನಿಮ್ ಜೀವಂತ ಇದ್ರ ಬಂದ್ ಭೇಟಿ ಹಾಕಣ್ರಿ. ಬರ್ರಿ. ಬಾ ಮರಿ ಬಾ. ಯಾಕೆ ಕೋಳ ಕಾಣದ ನಾಯಿ ಅಂತ ಚೀರುತ್ತಿರುವೆ? ಚೀರುವುದಕ್ಕೆ ನಾಯಿ ಅಲ್ಲ ಪ್ರತಾಪಗೌಡ, ಈ ಕಾಳಿಂಗ ರಾಣಿ ಚೆನ್ನಮ್ಮಳ ಬಲಗೈ ಬಂಟ, ಕೆಚ್ಚದೆಯ ವೀರ ಈ ಕಾಳಿಂಗ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವಂಶದ ಕುಡಿಯದಿನಿ. ನಿಮ್ಮಂತ ಗುಳ್ಳನರಿಗೆ ಬೇಟೆಯಾಡಲು ಬಂದ ಗರ್ಜನೆ ಹುಲಿಯ. ಗರ್ಜನೆ ಹುಲಿಯ ಲೇ ಕಾಳಿಂಗ, ನೆಲೆ ಇಲ್ಲದಂತೆ ಮಾಡಿಯ, ಇಲ್ಲಿ ಎಂದ ಬೀಳಲಿ ಒದ್ದಾಡಿಯ. ಒದ್ದಾಡುವಂತ ಈ ಮಾಡೋದು ಈ ಕಲಿಗೋಳ. ಅಣ್ಣ, ಇವರ ತಮ್ಮನಿಗೆ ಕಟ್ಟಿ ಹಾಕಲಿ, ಎಲ್ಲ ಸೊಟ್ಟ ಬಿಡಲಿ. ಅದು ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ಶರದ್ರಾಜ್. ಮಸಾರಿ ನೆಲದಲ್ಲಿ ಹುಟ್ಟಿ ಭೂಮಿ ತಾಯಿಗೆ ನಮಸ್ಕರಿಸಿ ಕೂರಿಗೆ ಮೇಲೆ ಕೈ ಇಟ್ಟು ನಾಡಿಗೆಲ್ಲ ಅನ್ನ ಹಾಕುವ ರೈತನ ಮಗಾದಿನಿ. ನನಗೆ ಬಿಸಿಲಿನ ಬೆಲೆನು ಗೊತ್ತು, ಗಾಳಿ ಬೆಲೆನು ಗೊತ್ತು. ಅಂದಾಗ ನಿನ್ನಂತ ದುಷ್ಟನ ಗುಣ ನನಗೆ ಗೊತ್ತಿಲ್ಲವೇ? ನನ್ನ ಒಂದೇ ಹೊಡೆತ ನಿಮ್ಮಿಬ್ಬರ ಅಣ್ಣ ತಮ್ಮಂದಿರ ದೇಹದಲ್ಲಿರುವ ನರನಾಡಿಗಳೆಲ್ಲ ನಶಿಸಿ ಮುದ್ದೆಯಾಗಿ ಬೀಳುವ ಈ ಮಣ್ಣಿನ ಮಗನ ಪಾದದಡಿಯಲ್ಲಿ. ಮಣ್ಣಿನ ಮಗ ಲೇ ಕಾಳಿಂಗ, ಮಣ್ಣಿನ ಮಗ, ಒಕ್ಕಲಿಗ ರೈತನ ಮಗ ಅಂತ ಬಹಳ ಕಿಸಿತಾ ಇದೆಯಲ್ಲ. ಆ ನಿನ್ನ ಮಣ್ಣಿನಿಂದ ಏನು ಕಿತ್ತು ಗುಡ್ಡೆ ಹಾಕಿದ್ಯಾ? ನಾ ಗಳಿಸಿದ ಹಣದಿಂದ ಸಾವಿರಾರು ಎಕರೆ ಆಸ್ತಿ ಹಿಡಿಯಬಹುದು. ಹೌದಾ? ಎಷ್ಟು ಗಳಿಸಿದೆಯಾ ಹಣವನ್ನು? ಆ ನಿನ್ನ 25 ಎಕರೆಗೆ ಎಷ್ಟು ಬೇಕು ಕೇಳು, ಅಷ್ಟು ಗಳಿಸಿದ್ದೇನೆ. ಶರತ, ತಂದು ಬಿಸಾಕು ಇವನ ಹಣದ ಮುಖದ ಮೇಲೆ ಆಶೆಯನ್ನು. ಆಯ್ತಣ್ಣ, ತಗೊಂಡ ಬರ್ತೇನೆ. ತೆಗೆದುಕೋ, ಇದರಲ್ಲಿ 20 ಕೋಟಿ ಹಣಗಳನ್ನು ತೆಗೆದುಕೊಂಡು ನಿನ್ನ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದು ಕೊಡು. ಬರೆದು ಕೊಡುತ್ತೇನೆ ಶರತ್ರಾಜ್, ಆದರೆ ನಂದೊಂದು ಕಂಡೀಷನ್. ಏನದು? ನನ್ನ 25 ಎಕರೆ ಬೇಡ ಶರತ್, ಅದರಲ್ಲಿರುವ ಒಂದು ಹಿಡಿ ಮಣ್ಣನ್ನು ತರುತ್ತೇನೆ. ನನ್ನ ಮಣ್ಣಿಗಿಂತ ನಿನ್ನ ಕೋಟಿ ಹಣ ಮೇಲಾದರೆ ನೀನು ನನಗೆ 1 ರೂಪಾಯಿನೂ ಕೊಡಬೇಡ. ಆ ನನ್ನ ಆಸ್ತಿಯನ್ನು ಹಾಗೇ ಬಿಟ್ಟು ಕೊಡುತ್ತೇನೆ. ಬಟ್ ನನ್ನ ಮಣ್ಣೇ ಮೇಲಾದರೂ ನೀನು ಮಂತ್ರಿ ಸ್ಥಾನದಿಂದ ಕೆಳಗಿಳಿಯಲೇಬೇಕು. ಇಡೀ ಮಣ್ಣ ಹೋಗಿ ತೆಗೆದುಕೊಂಡು ಬಾ ನಿನ್ನ ಮಣ್ಣನ್ನು. ಕೊಟ್ಟ ಮಾತನ್ನು ತಪ್ಪಿ ನಡೆದರೆ ತಪ್ಪು ನಡೆದಿ ಶರತ್ರಾಜ ಪ್ರತಾಪ್ಗೌಡನ ಜಾಯ ಮನೆಗೆ ಬಂದಿಲ್ಲ. ಹಾಗಾದರೆ ನಿಂತುಕೊಳ್ಳಿ. ಏನಿದು? ಮಣ್ಣು ನಾನು ಕಾಲಲ್ಲಿ ತುಳಿಯುವ ಮಣ್ಣು. ಕಾಲಲ್ಲಿ ತುಳಿಯುವ ಮಣ್ಣಲ್ಲ ಶರತ್, ಭೂಮಿ ತಾಯಿ. ಈ ತಾಯಿಯನ್ನು ನಾನೊಂದು ನಿನ್ನ ಮನೆಯಲ್ಲೇ ಗುಂಪಿ ಹಾಕುತ್ತೇನೆ. ಅದರ ಪಕ್ಕದಲ್ಲಿ ಇಡುವ ಆ ನಿನ್ನ ಕೋಟಿ ಹಣ, ಅದರಲ್ಲಿ ಯಾವುದು ಸ್ಥಿರವಾಗುವುದು ಎಂದು ಗೊತ್ತಾಗುತ್ತದೆ. ಹಾಕು ನಿನ್ನ ಹಣವನ್ನು.
ಅಲ್ಲಿ ನೋಡಲೇ ಕಾಳಿಂಗ, ನಿನ್ನ ಮಣ್ಣಿನ ಮಕ್ಕಳು, ನನ್ನ ಹಣದ ಮಕ್ಕಳು, ನಿನ್ನ ಮಣ್ಣ ಅಡಿಗೆ ಹೋಗಿದೆ. ಸ್ವಲ್ಪ ತಾಳು ಶರತ್, ತೆಗೆದುಕೋ ಇದನನ್ನು. ನಿನ್ನ ಕೈಯಲ್ಲಿ ಒಂದು ಬೆಂಕಿ ಪಟ್ಟಣವಿದೆ, ನನ್ನ ಕೈಯಲ್ಲಿ ಒಂದು ಬೆಂಕಿ ಪಟ್ಟಣವಿದೆ. ನೀನು ಹಣದ ಒಡೆಯ, ನಾನು ಮಣ್ಣಿನ ಒಡೆಯ. ನನ್ನ ಮಣ್ಣಿಗೆ ನೀನು ಬೆಂಕಿ ಇಡು, ನಿನ್ನ ಹಣಕ್ಕೆ ನಾನು ಬೆಂಕಿ ಇಡುತ್ತೇನೆ. ಅದು ಹೇಗೆ ಸಾಧ್ಯ? ಮಣ್ಣಿಗೆ ಎಂದಾದರೂ ಬೆಂಕಿ ಹತ್ತುವುದುಂಟೆ? ಮಾತು ಕೊಟ್ಟಿದೆಯಾ ಪ್ರತಾಪಗೌಡ? ಹಚ್ಚಿ ನೋಡು ನನ್ನ ಭೂತಾಯಿಗೆ ಬೆಂಕಿಯನ್ನು. ನಿನ್ನಿಂದ ಆಗದಿದ್ದರೆ ನಾನು ಹಚ್ಚುವೆ ನಿನ್ನ ಹಣಕ್ಕೆ ಬೆಂಕಿಯನ್ನು. ಬೇಡ ಬೇಡ ಕಾಳಿಂಗ, ನನ್ನ ಹಣಕ್ಕೆ ಬೆಂಕಿ ಹಚ್ಚಬೇಡ. ಹಚ್ಚಬೇಡ ಎಂದರು ಬಿಡುವನಲ್ಲ ಈ ಕೆಂಗೆಟ್ಟ ಕಾಳಿಂಗ. 25 ಎಕರೆಗೆ ಸಾಟಿಯಾದ ನಿನ್ನ ಕೋಟಿ ಹಣ ನನ್ನ ಭೂಮಿ ತಾಯಿಯಲ್ಲಿ ಬೂದಿಯಾಗಿ ಬೀಳಲೇಬೇಕು. ನೋಡಲೇ, ಬೇಡ ಕಾಳಿಂಗ ಬೇಡ, ನನ್ನ ಹಣಕ್ಕೆ ಬೆಂಕಿ ಇಡಬೇಡ. ನೋಡಲೇ, ಆ ನಿನ್ನ ಹಣದ ಕಂತೆ ಹೇಗೆ ಸುಡುತ್ತದೆ. ನನ್ನ ಹಣಕ್ಕೆ ಬೆಂಕಿ ಇಟ್ಟು ನನ್ನ ಹಣ ಸುಟ್ಟು ನನ್ನ ಧನಲಕ್ಷ್ಮಿ ಸುಟ್ಟಂತೆ ಪೂಜೆ ಆಗಲೇಬೇಕು. ಏ ಪ್ರತಾಪಗೌಡ, ನನ್ನ ಗೆಳೆಯ ಕಾಳಿಂಗನ ಕೊಂಡು ಬಿದ್ದರು. ನಿಮ್ಮಿಬ್ಬರ ಅಣ್ಣ ತಮ್ಮಂದಿರ ನೆತ್ತರವನ್ನು ಹರಿಸುವವರು ಈ ವಿರಾಟ. ನಮ್ಮ ಮನೆಗೆ ಬಂದು ದಾದಾಗಿರಿ ಮಾಡಕ್ ಬಂದ್ಯಾ ಬಡ್ಡಿ ಮಗನೇ? ಸೋಮನೆ ಹೊರಟು ಹೋಗು. ಎಲ್ಲದಿದ್ರೆ ಈ ಕಾಳಿಂಗನ ಜೊತೆ ನೀನು ಸಮಾಧಿ ಆಗುತ್ತದೆ. ಏ ಶರತ್ರಾಜ್, ಜೀವಂತ ಸಮಾಧಿಯಾಗಲು ನಾವೇನೋ ಸಣ್ಣರಲ್ಲ. ವೀರ ಮದಕರಿ ನಾಯಕ ಭಗತ್ ಸಿಂಗ್ ಮೇಲಾಗಿ ಈ ನಾಡಿಗಾಗಿ ಹೋರಾಡಿದ ಕ್ರಾಂತಿವೀರ ಸಂಗೊಳ್ಳಿರಾಯನಂತೆ ತೊಟ್ಟು ಹುಟ್ಟಿ ಬಂದ ರೈತನ ಮಕ್ಕಳು ಅದೇವೆ. ರೈತ 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 ಲೇ ವಿರಾಟ, ಬೆವರು ಸುರಿಸಿ ದುಡಿದ ಬಂದ ಫಸಲನ್ನು ತಿಂದು ಕತ್ತೆಗಳಲ್ಲ ನೀವು. ಸರ್ಕಾರ ಕೊಟ್ಟ ಸೌಲಭ್ಯಗಳನ್ನೆಲ್ಲ ತಿಂದು ಒದ್ದೇರಿದ ಶ್ವಾನಗಳು ನೀವು. ತಿಂಗಳಿಗೊಮ್ಮೆ ಫ್ರೀಯಾಗಿ ರೇಷನ್ ಕೊಟ್ಟು ಬೆಳೆ ಎಮ್ಮ PM ಕಿಸಾನ್ ಹಲವಾರು ಸೌಲಭ್ಯಗಳನ್ನು ಕೊಟ್ಟಿದೆ ನಮ್ಮ ಸರ್ಕಾರ. ಅಂದಾಗ ರೈತನೇನಿದ್ದರೂ ನಮ್ಮ ಸರ್ಕಾರಕ್ಕೆ ಸಲಾಂ ಹೊಡೆದು ನಮ್ಮ ಗುಲಾಮರಾಗಿ ಬೀಳಲೇಬೇಕು. ಮುಚ್ಚು ಬಾಯಿ ಪ್ರತಾಪಗೌಡ, ರೈತ ಯಾರ ಗುಲಾಮನೂ ಅಲ್ಲ. ಈ ರೈತನ ತಾಕತ್ತು ಆ ನಿನ್ನ ಸರ್ಕಾರಕ್ಕೇನು ಗೊತ್ತು? ಸರ್ಕಾರದಿಂದ ರೈತನಿಗೆ ಬರುವ ಎಲ್ಲಾ ಸೌಲಭ್ಯಗಳನ್ನು ನೀನು ನಿಲ್ಲಿಸು. ರೈತರಿಂದ ಸರ್ಕಾರಕ್ಕೆ ಹೋಗುವ ಎಲ್ಲಾ ಸೌಲಭ್ಯಗಳನ್ನು ನಾವು ನಿಲ್ಲಿಸುತ್ತೇವೆ. ಆಗ ಗೊತ್ತಾಗುತ್ತದೆ ಆ ನಿನ್ನ ಸರ್ಕಾರದ ಗತ್ತು ಈ ರೈತನಿಗೂ ಗೊತ್ತಾಗುತ್ತದೆ. ಲೇ ಕಾಳಿಂಗ, ಸರ್ಕಾರ ಮನಸ್ಸು ಮಾಡಿದರೆ ಕರೆಂಟ್ ಕಟ್ ಮಾಡಿ ಬಸ್ ಸಂಚಾರವನ್ನೇ ಸ್ಥಗಿತಗೊಳಿಸಿ ಹನಿ 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 ನೀರಿಗೂ ಗೊತ್ತಿಲ್ಲದಂತೆ ಮಾಡಬೇಕಾಗುತ್ತದೆ. ಎತ್ತರ ಆ
ನಿಮ್ಮ ರೈತ ಕುಲವನ್ನೆಲ್ಲರೂ ನಮ್ಮ ಸರ್ಕಾರ ಮುಂದೆ ಕೈ ಕಟ್ಟಿಕೊಳ್ಳುವಂತೆ ಮಾಡಬೇಕಾಗುತ್ತದೆ. ಎಚ್ಚರ. ಏ ಪ್ರತಾಪಗೌಡ, ಸಾವು ಬಂದರೂ ಸರಿ ಆ ನಿನ್ನ ಸರ್ಕಾರದ ಎದುರು ಕೈ ಒಡ್ಡಿ ನಿಲ್ಲಲಾರ ರೈತ. ನೀನು ಬಸ್ ಸಂಚಾರ ಬಂದ್ ಮಾಡಿದರೆ ಎತ್ತಿನ ಬಂಡಿ ಹೊಡ್ತೇವೆ. ನೀನು ನೀರು ಬಂದ್ ಮಾಡಿದರೆ ನಮ್ಮ ಹೊಲದಾಗ ಬಾವಿ ಕಳಿಸ್ತೇವೆ. ನೀನು ಕರೆಂಟ್ ತೆಗೆದ್ರೆ ದೀಪ ಹಚ್ಚಿ ಬದುಕ್ತೇವೆ. ನಾವು ಉತ್ತಿ ಬಿತ್ತಿ ಬೆಳೆದ ಅಣ್ಣನ ನಿಮಗೆ ಕೊಡ್ಲಿಕ್ಕ ನಿಮ್ಮ ಸರ್ಕಾರ ದಿವಾಳಿ ಆಗುವುದಷ್ಟೇ ಅಲ್ಲದೆ ಅಮಾಯಕರ ಪ್ರಾಣ ಪಕ್ಷಿ ಹಾರುತ್ತದೆ. ಎಚ್ಚರ. ಏ ಪ್ರತಾಪಗೌಡ, ನಿನ್ನ ಕಾಯಕವನ್ನು ನೀನು ಮಾಡು, ನಮ್ಮ ಕಾಯಕವನ್ನು ನಾವು ಮಾಡುತ್ತೇವೆ. ನಾಳೆನೇ ತಿಳಿದು ಹೋಗಲಿ. ರೈತರಿಂದ ಸರ್ಕಾರನು, ಎಲ್ಲ ಸರ್ಕಾರದಿಂದ ರೈತನು ಅಂತ. ಬಾ ಕಳಿಂಗ, ಹೋಗೋಣ. ರೈತರಿಂದ ಸರ್ಕಾರ. ಲೇ ವಿರಾಟ, ನನ್ನ ಸರ್ಕಾರದ ಮುಂದೆ ಈ ರೈತರು ಯಾವ ಲೆಕ್ಕ? ಇವತ್ತಿನಿಂದ ಸರ್ಕಾರದಿಂದ ಸೌಲಭ್ಯಗಳನ್ನೆಲ್ಲ ಬಂದ್ ಮಾಡಿಸಿ ಕತ್ತಲಲ್ಲಿ ಕಾಲ ಕಳೆಯುವ ಹಾಗೆ ಮಾಡದಿದ್ದರೆ ನಾನೇಕೆ ಇರಬೇಕೋ ಈ ಸರ್ಕಾರದಲ್ಲಿ? ಶರತ, ಈ ಜಿಲ್ಲೆಗೆ ಬರುವ ಎಲ್ಲ ಸೌಲಭ್ಯಗಳು ಬಂದಾಗಬೇಕು, ಇವತ್ತೇ ಬಂದಾಗಬೇಕು. ರೈತರು ಬಂದು ನನ್ನ ಕಾಲು ಹಿಡಿದು ಬೇಡಿಕೊಳ್ಳಬೇಕು. ಅಂದಾಗ ಈ ನನ್ನ ಮನಸ್ಸಿಗೆ ಶಾಂತಿ. ಅಣ್ಣ, ಈ ನಮ್ಮ ಎದುರಾಗಿ ರೈತರನ್ನು ಎತ್ತಿ ಕಟ್ಟಿ ಹಾಕಿ ಆ ಇರೋದ ಕಾಳುಗಳನ್ನು ಕತ್ತಲಿನ ಕಾಳು ಕಳೆದು ನೀರಿಲ್ಲ ಗತಿ ಮಾಡೇ ಮಾಡ್ತೀನಿ. ಅಣ್ಣ, ಹೋಗುಣ.